स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल पदग्रहण समारोह कांग्रेस के लिए बना त्यौहार। एमबी पाटिल और कांग्रेस के जय जयकार के नारों के साथ एमबी पाटिल के कांग्रेस प्रचार समिति अध्यक्ष पदग्रहण समारोह बेंगलुरु के पैलेस ग्राउंड के लिए काफिला बीजापुर से रवाना। हमीद मुशर्रफ के नेतृत्व में 70 बसें, 75 क्रूजर और कई प्राइवेट वाहनों के साथ कांग्रेस नेता, पदाधिकारी, कार्यकर्ता और अभिमानी समारोह के लिए बड़े उत्साहित नजर आए। बेंगलुरु में विशाल कांग्रेस शक्ति प्रदर्शन के साथ साथ पार्टी को मजबूत करने के संकल्प को लिए इस समारोह को त्यौहार जैसा माहौल बना हुआ है कांग्रेसियों में। ಇವತ್ತು ನಾವು ಬಿಜಾಪುರ ಜಿಲ್ಲಾಲಿಂದ ಎಂ.ಬಿ. ಪಾಟೀಲ್ ಸಾಹೇಬರು ನಾಳೆಗೆ ಪ್ರಚಾರ ಸಮಿತಿ ಪದಗ್ರಹಣದ ಯಾಕಂದ್ರೆ ಎಲ್ಲ ಕರ್ನಾಟಕಲಿಂದ ಎಲ್ಲರೂ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಮಂದಿ ಗೋಳ ಆಗ್ಲಾಕತ್ತಾರ। ಎಲ್ಲರೂ ತಮ್ಮ ಸಾಹೇಬ್ರೇ ಎಲ್ಲರಿಗೆ ಬಸ್ ಮಾಡ್ಯಾರ, ಎಲ್ಲ ಕಾಂಗ್ರೆಸ್ ಪಾರ್ಟಿಲಿಂದ ಎಲ್ಲ ವ್ಯವಸ್ಥೆ ಮಾಡ್ಯಾರ। ಎಲ್ಲರೂ ಇವತ್ತು ನಾವು ಇಲ್ಲಿಂದ ಕಾಂಗ್ರೆಸ್ ಪಾರ್ಟಿಲಿಂದ 4 ಬಸ್, ಕೋಜರ್, ಇನೋವಾ ಎಲ್ಲ ತೊಗೊಂಡು ಹೊಂಟೀವಿ ನಾವು। ಇಲ್ಲಿಂದ ಮಂದಿ ಬಿಜಾಪುರ್ಲಿಂದ 12,000ಕ್ಕಿಂತ ಹೆಚ್ಚು ಮಂದಿ ಎಲ್ಲರೂ ಹೋಗ್ಯಾರ। ಇವತ್ತು ಎಲ್ಲರೂ ಈಗ ನಾವು ಇಷ್ಟು ಮಂದಿ ಹೊಂಟೀವಿ। 70 ಬಸ್ ಕೊಟ್ಟಾರೆ, 125 ಕೋಜರ್ ಎಲ್ಲರೂ ತಮ್ಮ ಗಾಡಿ ಮಾಡಿ ಸೋಯಚಲಿಂದ ಹೊಂಟಾರ। ಎಲ್ಲ ಸಾಹೇಬರು ಅಲ್ಲಿಂದ ಇಳಿಸೋದು, ಅಲ್ಲಿ ಜಳಕ ಮಾಡೋದು ಎಲ್ಲ ವ್ಯವಸ್ಥೆ ಮಾಡ್ಯಾರ ಎಂ.ಬಿ. ಪಾಟೀಲ್ ಸಾಹೇಬರು। ಈಗೆಲ್ಲರೂ ನಾವು ಎಲ್ಲರೂ ಕರ್ಕೊಂಡು ಹೋಗ್ಲಾಕ ಇವತ್ತು ಇದ್ದೀವಿ, ಈಗ ನಾವು ಹೊಂಟೀವಿ ಈಗ ಅಲ್ಲೇ ಬೆಂಗಳೂರಿಗೆ ಮೇಡಮ್ ಕಲಿ। ಇವತ್ತು ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯಿಂದ ಮತ್ತು ವಿಜಯಪುರ ನಗರದ ಹಮೀದ್ ಮುಶ್ರಫ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ಬಬಲೇಶ್ವರ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಹಬ್ಬದ ವಾತಾವರಣ ವಿಜಯಪುರ ಜಿಲ್ಲೆಯಲ್ಲಿ ಏರ್ಪಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ। ಅಂಥ ಒಂದು ಸಂಭ್ರಮದ ವಾತಾವರಣದಲ್ಲಿ ನಾ ಮುಂದು ನೀ ಮುಂದು ಅಂತ ಕಾರ್ಯಕರ್ತರು ನಮ್ಮ ಈ ಉತ್ತರ ಕರ್ನಾಟಕಕ್ಕೆ ಇಂಥ ಒಂದು ಹುದ್ದೆಯನ್ನು ಯಾವಾಗಲೂ ಕೊಟ್ಟಿರಲಿಲ್ಲ। ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಕೊಟ್ಟಿದ್ದರಿಂದ ಖುಷಿಯಾಗಿ ಸ್ವಯಂ ಇಚ್ಛೆಯಿಂದ ಬೆಳಗ್ಗೆಯಿಂದನೂ ಕಾರ್ಯಕರ್ತರು ದಂಡೋಪದಂಡವಾಗಿ ಬೆಂಗಳೂರು ಕಡೆ ಮುಖ ಮಾಡಿದ್ದಾರೆ। ಇವತ್ತು ಇಷ್ಟು ರಾತ್ರಿ ಆದರೂ ಕೂಡ ಇನ್ನೂ ಮಹಿಳೆಯರು ಕೂಡ ಬೆಂಗಳೂರತ್ತ ನಾವು ಹೋಗ್ತಾ ಇದ್ದೀವಿ। ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತೀವಿ। ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಹಮೀದ್ ಮುಶ್ರಫ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಎಂ.ಬಿ. ಪಾಟೀಲ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಹಮೀದ್ ಮುಶ್ರಫ್ ಅವರಿಗೆ। ಅಲ್ಲಿ ಮೇಲೆ ಕಡೆ ಆರ್ಚರ್ ಕಟ್ತಿದ್ದಾರೆ, ಅವ್ರು ಕಟ್ಟಲಿ, ಇದನ್ನ ಹೋಗಿ ನಾವು ಸಾಹೇಬ್ರ ಮನೆ ಕಟ್ಟಿ ಬಂದ್ಬಿಡೋಣ। ವಿರಾಟ್ ಕೊಹ್ಲಿ ಮಾತಾಡ್ತಾರೆ
ಮಹೇಶ್ ನಟ್ಟು ಏನೋ ಪರ್ಫೆಕ್ಟ್ ಆಗಿರ್ತಪ್ಪ. ನಮಸ್ಕಾರ ರೀ ಸರ್, ಆರಾಮದಿರಿ? ಲೈವ್ ಹಾಂ ಸರ್ದು ಜಾಸ್ತಿ ನೋಡ್ತಾರೆ ಮತ್ತೆ ಸರ್ ನೋಡಿ ಸಿಂಗಲ್ ಹ್ಯಾಂಡ್ ಸಿಂಗಲ್ ಹ್ಯಾಂಡ್ ಮೇಂಟೆನೆನ್ಸ್. ಹಾಂ ಅಲ್ಲ ನಿಂತ್ಕೊಡಿ ಜೊತೆಗೆ ನಾನು ಕವರ್ ಆಕೈತೆ ಸಿಂಗಲ್ ರೀ. ಹಾಂ ಹಿಡಿತೇನೆ ಹೋಗೋ ನೀವು ಮುಂದೆ ಬರ್ರಿ. ಕಾಣಿಸ್ತದ ರೀ ಕಾಣಿಸ್ತದೆ.
ಸಿಂಗಲ್ ತಗೊಳ್ಳಿ. ಅಧಿಕಾರ ಸ್ವೀಕಾರ ಸಂಬಂಧ ಬಹುಶಃ ಇದು ಐತಿಹಾಸಿಕ ಆದಂಥ ಕಾರ್ಯಕ್ರಮ. ಕನಿಷ್ಠ 25 ಬಿಜಾಪುರದ ಜಿಲ್ಲಾ 15 ಜನ ಈ ಕಾರ್ಯಕ್ರಮದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತದೆ. ಥ್ಯಾಂಕ್ ಯು ಸರ್. ಹೇಳ್ರಿ, ಮಾತಾಡ್ರಿ, ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡಿ ಸರ್. ಹಾಂ ಹೇಳ್ರಿ ಸರ್. ಹಾಂ ಸರ್, ಮಾತಾಡಿ. ನೀರಾವರಿ ಅಧಿಕಾರ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರ ಈ ಐತಿಹಾಸಿಕ ಸಮಾವೇಶಕ್ಕೆ ಕನಿಷ್ಠದಿಂದ 35ರಿಂದ 40,000 ಜನಸಂಖ್ಯೆ ಸೇರೋರದಾರ. ಅದೇ ಬಿಜಾಪುರ ಜಿಲ್ಲಾದಿಂದ ಕನಿಷ್ಠ 20,000 ಜನಸಂಖ್ಯೆ ಬರ್ತಾರೆ. ಉಳಿದ ಜಿಲ್ಲೆಯಿಂದ ಎಲ್ಲರೂ ಸರಿಯಾಗಿ ಬರ್ತಾರೆ. ಆಗಲೇ ಬಸ್ ಬಿಟ್ಟವು ಎಲ್ಲ ತಮ್ಮ ಊರಿಂದ ಬಂದು ಸಿದ್ಧಗಂಗಾ ಮಠದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಸರ್. ಪ್ರತಿಯೊಂದು ಎಲ್ಲ ಸುವ್ಯವಸ್ಥಿತವಾಗಿದೆ. ಅದಕ್ಕೆ ಈ ಐತಿಹಾಸಿಕ ಸಮಾವೇಶಕ್ಕೆ ಎಲ್ಲರೂ ಸಾಕ್ಷಿ ಆಗೋಣ ಅಂತ ಹೇಳಿ ನಾವು ಓಕೆ, ಥ್ಯಾಂಕ್ ಯು ಸರ್. ಹಾಂ ನೋಡ್ರಿ, ಭಾಳ ಮಾತಾಡಿ. ನೀವೊಂದು 5 ಹೇಳಿದ್ರೆ ಒಂದು 5 ಸಾಹೇಬ್ರ ಕಡೆ ಹೇಳ್ಸೋಣ್ರಿ. ಬರ್ರ ಸಾಹೇಬ್ರು. ಏ ಬೇಡ ಸದ್ ಬೇಡ. ಹಲೋ, ಹಾಂ ರೀ, ಮುಗಿಯಾತದ್ರಿ ಏನಾರ. ಸರಿ ಸರಿ ಸರಿ. ನಾಳೆ ಓಟಿದ ಬರ್ಬೇಕಂತ. ಹಾಂ, ಎಷ್ಟೊತ್ತಿಗೆ? ಈಗಲ್ಲ, ನಾಳೆ ಬೆಳಗ್ಗೆ ಹೋಗಂತ ರೌಂಡಿಂಗ್ ಆಯ್ತು, ಅಲ್ಲಿ ಕವರ್ ಮಾಡ್ತೀರಾ? ಹಲೋ, ಹಾಂ, ಸರಿ. ಸರಿ 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 ಅಣ್ಣ. ಸಣ್ಣ ಸರ್ ಇಲ್ಲ. ಹಾಂ, ಮಾತು ಸರ್ ರೆಕಾರ್ಡ್ ಅದು. ಮಾಂತೆ ಸರ್ ಎಲ್ಲ ಹೋದ್ರೆ ಸರ್ ಏನಾರು ಮಾತಾಡ್ತೀರಾ? ಮಾಂತೇಶ್ ಸರ್ದ್ರಿ. ಹಾಂ ರೀ, ಹೇಳ್ರಿ ಹೇಳ್ತೀನಿ. ಎಲ್ಲರಿಗೆ ಬರುತ್ತೆ ಹೇಳ್ರಿ.
ನಾಳಿನ ದಿನ KPCC ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುತ್ತಿರುವ ನೀರಾವರಿ ಅಧಿಕಾರರು ಹಾಗೂ ಭಗೀರಥರು ಮಾತು ಕೊಟ್ಟ ಹಾಗೆ 5 ವರ್ಷಗಳಲ್ಲಿ ನೀರಾವರಿ ಸಂಪೂರ್ಣ ಯೋಜನೆಗಳನ್ನು ಮಾಡಿಕೊಟ್ಟಂಥ ನಮ್ಮ ರಾಜ್ಯದ ಹೆಮ್ಮೆಯ ನಾಯಕರಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಪದಗ್ರಹಣ ಸಮಾರಂಭ KPCC ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಡಲಿದ್ದಾರೆ. ಈ ಒಂದು ಬೃಹತ್ತವಾದ ಒಂದು ವೇದಿಕೆಯೇ ಇವತ್ತು ಸಾಕ್ಷಿ. ಈಗ ತಾನೇ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಹಾಗೂ ರೇವಣ್ ಸಾಹೇಬರು ಹಾಗೂ ಅದೇ ರೀತಿಯಾಗಿ BL ಶಂಕರ್ ಸಾಹೇಬರು ಹಾಗೂ ಪ್ರಕಾಶ್ ರಾಠೋಡ್ ಸಾಹೇಬರು ಎಲ್ಲ ನಾಯಕರು ನಮ್ಮ KPCC ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಒಂದು ವೇದಿಕೆಯ ಒಂದು ಮುಂಭಾಗದಲ್ಲಿ ಈಗಾಗಲೇ ಕುಳಿತುಕೊಂಡು ವೀಕ್ಷಣೆ ಮಾಡುತ್ತಿದ್ದಾರೆ. ನಾಳಿನಿಂದ ರಾಜ್ಯದ ಮೂಲೆ ಮೂಲೆಯಿಂದ ಜನ ಕೂಡಲಿದ್ದಾರೆ. ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈಗಾಗಲೇ ನಗರದಲ್ಲಿ ಬೀಡು ಬಿಟ್ಟಿದ್ದಾರೆ. ಇದು 2023ನೇ ಒಂದು ಚುನಾವಣೆಯ ದಿಕ್ಸೂಚಿ. ಇದು ನಾಳಿನ ವೇದಿಕೆ ಒಂದು 2023ನೇ ಒಂದು ನಮ್ಮ ರಾಜ್ಯದ ಇತಿಹಾಸವನ್ನೇ ಬರೆಯಲಿದೆ. ನಾಳೆ ರಾಜ್ಯ ಹಾಗೂ ರಾಷ್ಟ್ರದ ನಾಯಕರೆಲ್ಲರೂ ಭಾಗಿಯಾಗಿ ಒಂದು ಈ ವೇದಿಕೆ ಒಂದು ಪದಗ್ರಹಣ ಸಮಾರಂಭಕ್ಕೆ ಸಾಕ್ಷಿಯಾಗಲಿದೆ. ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ನಾಳಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಈ ಫಂಕ್ಷನ್ ಮುಖ್ಯ ಕಾರಣೀಕರ್ತರು ಸುನಿಲ್ ಅಣ್ಣ, ರೋಹಿತ್ ಅಣ್ಣ, ಮಾಂತೆ ಸರ್ಪೋಣ ಸರ್. ಹಾಂ, ನಮ್ಮ ರಾಜು ಸರು. ಸರ್ ಮಾತಾಡ್ತೀರಿ ಸರ್? ಎಲ್ಲರಿಗೆ ನಿಧಾನಕ್ಕೆ ಬಾತ್ ಹೇಳ್ತೀರಿ? ನಾಳೆ ಬಸ್ನೇ ಬರತ್ತಾರಲ್ರಿ ಎಲ್ಲ ರೀ? ಹಾಂ ರೀ. ಹಾಂ ಸರ್. ಹಾಂ ಸರ್. ಲೈಟ್ ಅದೇ ಆ ಕಡೆ ಬಂದೆ ಅಂತ ಸರ್. ನಾನು ಆ ಕಡೆ ನನ್ನ ಫೋನ್ ಚಾರ್ಜ್ ಹಾಕೋಣ. ಬಂದು ಚಾರ್ಜ್. ಹಾಂ ಸರ್. ಸ್ವಲ್ಪ ಆ ಕಡೆ ಹೋಗೋಣ, ಲೈಟಿಂಗ್ ಇದೆ, ಬೇಜಾರು ಮಾಡ್ಕೊಬೇಡಿ ಸರ್. ಸ್ವಲ್ಪ ಈಗ ಫುಲ್ ಕ್ಲಿಯರ್ ಬರ್ತಾರೆ ರೀ. ಸ್ವಲ್ಪ ಅಲ್ಲಿ ಬಂದ್ರೆ ಹಾಂ ಈಗ ಬರ್ತೀವಿ. ಈಗ ನಿಂತು ಇಲ್ಲಿ ಕಾತ್ಲೈತ್ರಿ, ಸ್ವಲ್ಪ ಇಲ್ಲಿ ನೋಡಿ ಕಾತ್ಲ ಕಾಣತ್ತೆ ಹಿಂಗೆ. ಎಲ್ಲಿ ಹೋಗ್ಲಿ ಅಲ್ಲಿ ಬರೋಣ ಹತ್ರಿ ನನ್ನ ಆಸೆ. ಹಾಂ ಓಕೆ. ಇಲ್ಲ ರೀ ಸರ್, ಸಾರಿ ರೀ. ಹಾಂ ಶೋರ್ ಸರ್. ಹಾಂ ವಂಡರ್ಫುಲ್. ಹಾಂ ಹೌದು ಸರ್. ಹಾಂ ಶೀಟಿಂಗು, ಸ್ಟೇಜ್ ಮೇಲೆ ಇರುವಂಥ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲನೂ ತಯಾರು ಮಾಡಿದ್ದೀವಿ. ಹಾಂ ಸರ್. ಈ ನಡೀತಿರುವ ತಯಾರಿಗಳನ್ನು ಆಗಲೇ ನಮ್ಮ ಸಾಹೇಬರು ಮತ್ತು ಅಧ್ಯಕ್ಷರು ಮತ್ತು ಇತರ ಕಾಂಗ್ರೆಸ್ ಮುಖಂಡರು ಬಂದು ನೋಡ್ತಾ ಇದ್ದಾರೆ. ಸೊ ನೀವೆಲ್ಲರೂ ನಿಧಾನವಾಗಿ ಬಂದು ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು. ನಿಧಾನಿಸಿ ಬನ್ನಿ, ಯಾವುದೇ ಥರದ ಗಡಬಡಿ ಮಾಡಬೇಡಿ. ಮಧ್ಯ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಸುಸೂತ್ರವಾಗಿ ಬನ್ನಿ. ಹಾಂ ಸರ್. ತುಮಕೂರಿಂದ ಎಲ್ಲ ಎಷ್ಟು ಗಂಟೆಗೆ ಹೊರಡ್ಬೇಕು ಸರ್? ತುಮಕೂರಿಂದ ನೀವು 12 ಗಂಟೆಗೆಲ್ಲ ಹೊರಡಿ. ಅಲ್ಲಿಂದ ಬಂದು 12ರಿಂದ 3 ಗಂಟೆವರೆಗೆ ಊಟ ಇದೆ. ಹಾಂ ಸರ್. ಸುಸೂತ್ರವಾಗಿ ಊಟ ಮಾಡಿ, ಸಂಗೀತ ಗಾಯನ ಕಾರ್ಯಕ್ರಮ ಇದೆ, ಹಾಂ ಸರ್. ಅದೆಲ್ಲನೂ ಎಂಜಾಯ್ ಮಾಡಿ 3 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸರ್? ಎಲ್ಲ ವಾಹನಗಳಿಗೂ ನಾವು ಪಾರ್ಕಿಂಗ್ ಪಕ್ಕದ ಒಂದು ಇನ್ನೊಂದು ಹಾಲನ್ನು ಕೂಡ ನಾವು ತಗೊಂಡಿದ್ದೀವಿ. ಅಲ್ಲಿ ಬಸ್ಸು, ಕಾರು, ಕ್ರೂಸರು ಎಲ್ಲರಿಗೂ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಸಾಕಷ್ಟು ಜನಗಳನ್ನು ವಾಲಂಟಿಯರ್ಗಳನ್ನು ನಾವು ಅಪಾಯಿಂಟ್ ಮಾಡಿದ್ದೀವಿ. ಅವರೆಲ್ಲರೂ ತಮಗೆ ಗೈಡ್ ಮಾಡ್ತಾರೆ. ಅಲ್ಲಿ ಪಾರ್ಕ್ ಮಾಡಿರಿ, ಇಲ್ಲಿ ಬಂದು ಊಟ ಮಾಡಿಕೊಡ್ರಿ, ಗಾಯನ ನಡೀತಾ ಇರ್ತದೆ, ಎಂಜಾಯ್ ಮಾಡಿ. ಆಮೇಲೆ 3 ಗಂಟೆಗೆ ಸಾಹೇಬರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಅಣಿಯಾಗಿ ನಿಲ್ಲಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ತೊಗೊಂಡ್ರಿ. और खबरों के लिए देखते रहिए बी न्यूज़ नेशन।